ಫೆಬ್ರವರಿ 11ನೇ ತಾರೀಕು ಬ್ಯಾಂಗ್ಳೂರಿನ ಹೃದಯ ಭಾಗದಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ನಲ್ಲಿ ಸುಮಾರು 536 ಮಂದಿ ಮೃತರಾಗಿದ್ದಾರೆ. ಮೃತರಾದವರ ಕುಟುಂಬದವರಿಗೆ ತಲಾ 1 ಲಕ್ಷ ರೂಪಾಯಿ, ಗಾಯಾಳುಗಳಿಗೆ ತಲಾ 50,000 ರೂಪಾಯಿಗಳನ್ನು ಪರಿಹಾರ ನಿಧಿಯಿಂದ ಮಂಜೂರು ಮಾಡಿದ್ದೇವೆ. ಸಂಶಯಾಸ್ಪದ ವ್ಯಕ್ತಿ ಎಂಬ ಕಾರಣಕ್ಕಾಗಿ ಶ್ರೀಯುತ ಗಣೇಶ್ ಎಂಬ ಯುವಕನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಪಾದಿತನಿಗೆ ಶ್ರೀಯುತ ಅಂತ ಮರ್ಯಾದೆ ಕೂಡ ನೋಡಿದ್ರೆ ಅವನು ಸಿಎಂಗೆ ಬಹಳ ಹತ್ತಿರದ ಸಂಬಂಧಿ ಅಂತ ಕಾಣುತ್ತೆ. ಅಲ್ಲ ಇನ್ನೇನು ಭಾವಿ ಅಳಿಯ ಅಲ್ವಾ? ಹೌದೌದು, ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆದಂಗೆ, ಅದಕ್ಕೆ ಅಷ್ಟೊಂದು ಮರ್ಯಾದೆ. ಪರ್ಸನಲ್ ಮ್ಯಾಟರ್ಸ್ನ ಇಲ್ಲಿ ತರಬೇಡಿ. ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಒಂದೇ. ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಗಣೇಶನ ಅರೆಸ್ಟ್ ಮಾಡಿದ್ದೇವೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಕೇಸ್ನ ಸಿಬಿಐಗೆ ಒಪ್ಪಿಸಿ ಸತ್ಯಾನ ಹೊರಗೆ ತನ್ರಿ. ಆ ಕೆಲಸನೇ ನಮ್ಮ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ? ಏನ್ ಮಾಡ್ತಾ ಇದಾರೆ ಪೊಲೀಸ್ನವರು? ನೋಡ್ರಿ, ಪೊಲೀಸ್ನವ್ರಿಗಿಂತ ಪವರ್ಫುಲ್ ಪೋಸ್ಟ್ ನಿಮ್ದು. ನಾಳೆ ಅದು ಅರ್ಧಕ್ಕೆ ನಿಂತ್ರೆ ಸಾಯೋದು ಅಮಾಯಕ ಜನ. ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಬಿಡೋಕೆ ಹೊರಗಡೆ 100 ಜನ ಮಕ್ಕಳು ಮರಿ ಗೋಳಾಡ್ತಾ ಇದ್ದಾರೆ. ನಮ್ಮ ಹಣೆ ಕುಂಕುಮ ಅಳಿಸಿ ಹೋಯ್ತು ಅಂತ ಪಡ್ಕೋತಾ ಇದ್ದಾರೆ. ನಿಮ್ಮ ನಾಟಕ ಸಾಕು, ಮನಸ್ಸು ಬಿಚ್ಚಿ ಮಾತಾಡಿ, ಉತ್ತರ ಕೊಡ್ರಿ. ಹಿಂಗ್ ಸೈಲೆಂಟ್ ಆಗಿ ಕೂತ್ರೆ ಉತ್ತರ ಸಿಗೋದು ಯಾವಾಗ ನಮಗೆ? ನಾನು ಮಾತಾಡೋಳಲ್ಲ, ಮಾಡಿ ತೋರಿಸ್ತೀನಿ. ಈ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಗಣೇಶನ್ ಇನ್ವಾಲ್ವ್ಮೆಂಟ್ ಎಷ್ಟು ಮಟ್ಟಿಗಿದೆ? ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಾದ್ಮೇಲೆ ಪ್ರೆಸ್ ನೋಟ್ ಕೊಡ್ತೀನಿ. ನೀವು ಸಿಎಂ ಆಗದೆ ಗಣೇಶ್ ನಿಮ್ಮ ಅಳಿ ಆಗದೆ ಹೋಗಿದ್ರೆ ನೀವೊಬ್ಬ ಸಾಮಾನ್ಯ ಪ್ರಜೆಯಾಗಿ ಗಣೇಶ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಪರಾಧಿ ಯಾರೇ ಆಗಿರ್ಲಿ, ಕಾನೂನು ಪ್ರಕಾರ ಕ್ರಮ ತಗೋತೀನಿ. ಒಂದ್ ಸೆಕೆಂಡ್ ಮೇಡಮ್, ಗಣೇಶ್ನ ಅರೆಸ್ಟ್ ಮಾಡಿದ್ದನ್ನ ರಹಸ್ಯವಾಗಿಡೋದ ಕಾರಣ ಅವನ ನೆಟ್ವರ್ಕ್ ಏನು, ಅವನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮೇಡಮ್, ಈ ವಿಷಯನ ಬಹಿರಂಗಪಡಿಸೋದಕ್ಕೆ ಕಾರಣ ಪೊಲೀಸನ್ನ ಪಬ್ಲಿಕ್ನ ಅಲರ್ಟ್ ಮಾಡೋದಕ್ಕೆ. ಮೇಡಮ್, ಅವ್ರನ್ನ ಹಿಡಿಯೋದಕ್ಕೆ ನೀವಾಗ್ಲಿ ಪೊಲೀಸ್ನವರಾಗ್ಲಿ ವಿಶೇಷ ಕ್ರಮ ಏನಾದ್ರು ತಗೊಂಡಿದ್ರಾ? ಡೆಫಿನೆಟ್ಲಿ. ಆದ್ರೆ ಅದನ್ನ ಪೇಪರ್ನಲ್ಲಿ ಹಾಕಿದ್ರೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗೋದು. ಈ ಕೇಸ್ನ ಪೊಲೀಸ್ಗಿಂತ ಸಿಬಿಐಗೆ ಒಪ್ಸೋದು ಒಳ್ಳೇದಲ್ವಾ? ವೈ? ಶಿವರ ಸನ್ ಸುಶೀಲ್ ಶರ್ಮನ ಹಿಡಿದಿದ್ದು ಪೊಲೀಸೇ, ಸಿಬಿಐ ಅಲ್ಲ. ಸೊ ಡೆಫಿನೆಟ್ಲಿ ದೇ ವಿಲ್ ಸಕ್ಸಸ್ ಇನ್ ದಿಸ್ ಆಪರೇಷನ್. ಆಗ ಸತ್ಯ ಸಾಕ್ಷಿ ಸಮೇತ ಹೊರಗೆ ಬರುತ್ತೆ. ದರ್ಶನದಲ್ಲಿ ಸಿಎಂಗೆ ತಾವು ಮಾಡಿದ ತಪ್ಪನ್ನು ಎತ್ತಿ ತೋರಿಸಿ ಎಲ್ಲರಿಗೂ ಆಶ್ಚರ್ಯ ತಂದ ಗಣೇಶ್ ಫೇಸ್ ಟು ಫೇಸ್ ಪ್ರೋಗ್ರಾಂನಲ್ಲಿ ರೈತರ ಬಗ್ಗೆ, ಬರ ಪರಿಹಾರದ ಬಗ್ಗೆ ಯಾರಿಗೂ ಹೊಳೆದೇ ಇರತಕ್ಕಂತ ವಿಷಯನ ಹೇಳಿ ಅದಕ್ಕೊಂದು ಪರಿಹಾರ ತೋರಿಸ್ಕೊಟ್ಟ ಧೈರ್ಯವಂತ ಗಣೇಶ್. ಸಿಎಂ ಚೀಫ್ ಗೆಸ್ಟ್ ಆಗಿ ಭಾಗವಹಿಸಿದ ಕಾಲೇಜ್ ಫಂಕ್ಷನ್ ನಲ್ಲಿ ಲಂಚ ವಂಚನೆಯಿಲ್ಲದ ಸಮಾಜನ ಸೃಷ್ಟಿ ಮಾಡಬೇಕು ಅಂತ ತನ್ನ ಮನಸ್ಸಿನಲ್ಲಿದ್ದ ವಿದ್ಯಾರ್ಥಿ ಶಕ್ತಿ ಸಂಘ ಅನ್ನೋ ಕಾನ್ಸೆಪ್ಟ್ ಅನ್ನು ಹೇಳಿ ಸಿನ್ಸಿಯರ್ ಸಿಟಿಸನ್ ಅಂತ ಪ್ರೂವ್ ಮಾಡಿಕೊಂಡ ಗಣೇಶ್ 536 ಜನಗಳ ಜೀವ ಬಲಿ ತೆಗೆದುಕೊಂಡ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಗಣೇಶ್ ಸಂಬಂಧ ಇದೆಯಾ ಅನ್ನೋ ಅನುಮಾನ ನನಗೂ ಬಂತು. ಆದ್ರೆ ಸಿಕ್ಕಿರೋ ಸಾಕ್ಷಿಗಳ ಪ್ರಕಾರ, ಕಾನೂನು ಪ್ರಕಾರ ನೀನೇ ಅಪರಾಧಿ ಅಂತ ಹೇಳಿ 15 ದಿವಸ ಪೊಲೀಸ್ ಕಸ್ಟಡಿಗೆ ಆರ್ಡರ್ ಮಾಡಿದೆ. ನಿನಗೆ ಸಹಾಯ ಮಾಡಕ್ ಆಗ್ಲಿಲ್ವಲ್ಲ ಅನ್ನೋ ಬೇಸರ ನನಗಿತ್ತು. ಆದ್ರೆ ಈಗ ಬೇಸರ ನನಗಿಲ್ಲ. ನಾನೊಬ್ಬರೇ ಎಷ್ಟೊಂದು ಮಾತಾಡೋದು. ಹೊರಗೆ ಬಾ ಗಣೇಶ್. ನಾನಿಲ್ಲಿ ಬಚ್ಚಿಟ್ಕೊಂಡಿದ್ದು ನನಗೆಲ್ಲ ಗೊತ್ತು ಗಣೇಶ್. ನೀನು ಒಳ್ಳೆಯವನು ಅಂತ ನಿನ್ನ ಕಣ್ಣುಗಳೇ ಹೇಳ್ತಾ ಇವೆ. ಅದಕ್ಕೆ ನಿನ್ನ ಬಾತ್ರೂಮ್ ಡ್ರಾಮಾಗೆ ನಾನು ಕೋಆಪರೇಟ್ ಮಾಡಿದ್ದು. ನೀನು ಹೀಗೆ ಬಚ್ಚಿಟ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ. ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು. ಅದನ್ನ ಬೇಗ ಮಾಡಿ ಮುಗಿಸು. ಸರ್, ನನ್ನ ಜೀವ ಇರೋವರೆಗೂ ನಿಮ್ಮ ಈ ಸಹಾಯನ ಮರೆಯಲ್ಲ ಸರ್. ಆದ್ರೆ ಒಂದು ವಿಷಯ ಮಾತ್ರ ನನ್ನ ಮನಸ್ಸನ್ನು ತುಂಬಾ ನೋಯಿಸ್ತಾ ಇದೆ ಸರ್. ಏನಪ್ಪ ಅದು? ಹಿಂದೂ ಮುಸ್ಲಿಂ ಮತದ ಎಮೋಷನ್ಸ್ ಅನ್ನ ನಾನ್ ತಪ್ಪಿಸ್ಕೊಳ್ಳಕ್ಕೆ ಉಪಯೋಗಿಸ್ಕೊಂಡೆ. ಆದ್ರೆ ಆ ಸಮಯದಲ್ಲಿ ನನಗೆ ಬೇರೆ ದಾರಿನೇ ಇರಲಿಲ್ಲ ಸರ್. ನನ್ನನ್ನು ಕ್ಷಮಿಸ್ಬಿಡಿ ಸರ್. ಕ್ಷಮಿಸೋದಕ್ಕೆ ನಾನ್ಯಾರಪ್ಪ? ಜಗತ್ತಿನಲ್ಲೇ ಉನ್ನತವಾದ ಹಿಂದೂ ನಿನ್ನನ್ನು ಕ್ಷಮಿಸಬೇಕು. ಅದು ಖಂಡಿತ ಕ್ಷಮಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಯು ಆರ್ ಗ್ರೇಟ್ ಸರ್. ಒಬ್ಬ ಮುಸ್ಲಿಂ ಆಗಿದ್ದು ಹಿಂದೂ ಮತದ ಮೇಲೆ ಎಷ್ಟು ಭಕ್ತಿ ಗೌರವ ಇಟ್ಕೊಂಡಿದ್ದೀರಾ ಸರ್. ಗಣೇಶ್, ನಾನೊಬ್ಬ ಇಂಡಿಯನ್. ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆ ಮಾಡೋದು, ಗೌರವಿಸೋದು ಹಿಂದೂ ಮತಾನೆ. ನಾನು ನನ್ನ ಮುಸ್ಲಿಂ ಮತವನ್ನು ಗೌರವಿಸೋ ಹಾಗೆ ಹಿಂದೂ ಮತನೂ ಗೌರವಿಸಬೇಕು. ಆಗ್ಲೇ ನಾನೊಬ್ಬ ಸಿಟಿಸನ್ ಅನಿಸ್ಕೊಳ್ಳೋದು. ನಾನೊಬ್ಬರೇ ಅಲ್ಲ, ಎಲ್ಲರೂ ಅಷ್ಟೇ. ಅವರವರ ಮತದ ಮೇಲೆ ಇಟ್ಟಿರೋ ಗೌರವನ ಎಲ್ಲ ಮತಗಳ ಮೇಲೂ ಇಡಬೇಕು. ನಿನ್ನೆ ನೈಟು ನಮ್ಮ ಮನೆ ಮುಂದೆ ನಡೆದ ಗಲಾಟೆಯಿಂದ ನನ್ನ ಮೇಲೆ ಕಾಂಟ್ರವರ್ಸಿ ಆಗಿದೆ. ಇದೆಲ್ಲ ತಣ್ಣಗಾಗೋವರೆಗೂ ಚೀಫ್ ಜಸ್ಟಿಸ್ ಆರ್ಡರ್ಸ್ ಪ್ರಕಾರ 15 ದಿವಸ ರಜಾ ಹಾಕಿ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ನಿನಗೆ ಈ ಮನೆಗಿಂತ ಸೇಫ್ಟಿ ಆದ ಪ್ಲೇಸು ಬೇರೆ ಇಲ್ಲ.
ಈ ಮನೆಯಿಂದ ನಿನ್ನ ಕೆಲಸ ಪ್ರಾರಂಭ ಮಾಡು. ಬ್ಯಾಕ್ ಡೋರ್ ಯೂಸ್ ಮಾಡ್ಕೋ. ಈ ಹಣನ ಇಟ್ಕೋ. ಸರ್, ಪರವಾಗಿಲ್ಲ, ಇಟ್ಕೋಪ. ಹಾಗೆ ನಿನ್ನ ಕಮ್ಯುನಿಕೇಶನ್ಗೆ ಈ ಮೊಬೈಲ್ ಇಟ್ಕೋ. ಆಲ್ ದಿ ಬೆಸ್ಟ್. ಬರ್ತೀನಿ ಗಣೇಶ್. ಸರ್, ನಿಮ್ ಮಗ ಅಪರಾಧಿ ಅಂತ ಸಿಎಂ ಅವ್ರಿಗೆ ಎಂಗೇಜ್ಮೆಂಟ್ ಮುಂಚೆನೋ ಆ ದಿನಾನೋ ಗೊತ್ತಿರೋ ಚಾನ್ಸಸ್ ಇದೆ. ಆದ್ರೂ ಅವರು ನಿಮ್ ಮಗನ್ನ ಅಳಿಯನನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ಬೋದು? ನನ್ನ ಮಗ ಅಪರಾಧಿ ಅಲ್ಲ ಅಂತ ನನ್ನ ಹಾಗೆ ಸಿಎಂ ಅವ್ರಿಗೂ ಗೊತ್ತಿದೆ. ಅವ್ರು ನಮ್ಮ ಮೇಲಿಟ್ಟಿರೋ ನಂಬಿಕೆಗೆ ನಾವು ಧನ್ಯರು. 13 ವರ್ಷದಿಂದ ಅವ್ರು ಈ ಸ್ಟೇಟ್ಗೆ ಸಿಎಂ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಆನೆಸ್ಟಿ, ಸಿಂಪ್ಲಿಸಿಟಿ ಹಾಗೂ ಒಳ್ಳೆ ಯೋಚನೆಗಳು. ನನ್ನ ಮಗ ಕೂಡ ಬಹಳ ಆನೆಸ್ಟ್. ಸರ್, ನಿಮ್ ಮಗ ಆನೆಸ್ಟ್ ಅಂತೀರಾ? ಮತ್ತೇನಕ್ಕೆ ಕಾನೂನು ಕಡೆಯಿಂದ ತಪ್ಪಿಸ್ಕೊಂಡಿದ್ದಾನೆ? ನನ್ನ ಮಗ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದು ಕರೆಕ್ಟ್ ಆಗೇ ಇರುತ್ತೆ. ಹಲೋ. ಹಾ ಮೀನಾಕ್ಷಿ, ನಾನು ಕಣೆ. ಏನ್ರಿ? ಆ ಕೇಬಲ್ ಟಿವಿ ಹುಡುಗರಿಗೆ ಕೇಬಲ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡ್ರಯ್ಯ ಅಂತ ಹೇಳಿದ್ದೆ. ಬಂದು ಮಾಡಿದ್ರಾ? ಇಲ್ವಲ್ಲ, ಯಾಕೆ ಡಿಸ್ಕನೆಕ್ಟ್ ಮಾಡ್ಬೇಕು? ಲೇ ಪೆದ್ದು, ಆ ಕ್ರಿಮಿನಲ್ಸ್ ಸಹವಾಸ ಬೇಡ. ಪ್ರಶ್ನೆ ಮಾಡ್ರೆ ಅಯೋಗ್ಯರಿಗೆ ಫೋನ್ ಮಾಡಿ ಹೇಳು. ಹಾ, ಕೇಬಲ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿ ಅಂತ. ನಾನು ಆಫೀಸ್ ಕೆಲಸ ಬ್ಯುಸಿ ಆಗಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹಾ. ಹಲೋ, ನಮ್ಮ ಯಜಮಾನ್ರು ಮುಂಜಾನೆನೆ ಕೇಬಲ್ ಟಿವಿ ಡಿಸ್ಕನೆಕ್ಟ್ ಮಾಡೋಕ್ ಹೇಳಿದ್ರಲ್ಲ, ನೀವ್ ಯಾಕೆ ಇನ್ನೂ ಕಟ್ ಮಾಡಿಲ್ಲ? ಒಂದ್ ನಿಮಿಷ. ಏಯ್, ಆ ರಾಮಸ್ವಾಮಿ ಅಯ್ಯಂಗಾರ್ ಬೆಳಗ್ಗೆ ಬಂದು ಅವ್ರ ಮನೆ ಕೇಬಲ್ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿದಾರ? ಇಲ್ವಲ್ಲ, ಯಾಕೋ? ಓಕೆ, ಈಗಲೇ ಬಂದ್ಬಿಟ್ಟು ನಿಮ್ಮನೆ ಕೇಬಲ್ ಡಿಸ್ಕನೆಕ್ಟ್ ಮಾಡ್ತೀವಿ. ಆ ಗಣೇಶ್ ಮನೆಗೆ ಅಥವಾ ಕೇಬಲ್ ಟಿವಿ ರೂಮ್ಗೆ ಯಾವ್ದಾದ್ರು ಫೋನ್ ಕಾಲ್ಸ್ ಬಂತಾ? ಕೇಬಲ್ ರೂಮ್ಗೆ ಒಂದು ಫೋನ್ ಬಂದಿತ್ತು ಸರ್. ಸೇಮ್ ಫ್ಲಾಟ್ B22 ಅಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡಿ ನಮ್ಮ ಮನೆ ಕೇಬಲ್ ನ ಡಿಸ್ಕನೆಕ್ಟ್ ಮಾಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಸರ್. ಓಕೆ, ಆ ಗಣೇಶ್ ಫ್ರೆಂಡ್ಸ್ ನ ಎಲ್ಲ ಕೇರ್ಫುಲ್ ಆಗಿ ವಾಚ್ ಮಾಡ್ತಾ ಇರಬೇಕು. ಓಕೆ ಸರ್. ಹಲೋ, ನಾನು ಭಾಷಾ ಮಾತಾಡ್ತಿದ್ದೀನಿ. ಯಾರ್ ಬೇಕು? ನಮ್ ಜಾನ್ ಬಂದಿದ್ದಾನಲ್ಲ, ಅವನಿಗೆ ಸ್ವಲ್ಪ ಫೋನ್ ಕೊಡಿ. ಹಲೋ, ನಿಮ್ಗೆ ಫೋನು. ಹಲೋ. ಹಲೋ ಜಾನ್. ಗಣೇಶ್ ನೀನಾ? ಏಯ್, ಎಕ್ಸೈಟ್ ಆಗ್ಬೇಡ, ನಾನು ಹೇಳೋದು ಮಾತ್ರ ಕೇಳು. ಆಯ್ತು ಭಾಷಾ, ಬರ್ತೀನಿ. ಯಾಕೋ ಜಾನ್, ಏನಾಯ್ತು? ಗಣೇಶ ಸಿಕ್ತ ಕಣ್ರೋ. ಹೌದಾ? ಸಿಕ್ಕಿದ್ನ? ಅಯ್ಯಂಗಾರ್ ಮನೆ ಫೋನ್ ನಲ್ಲಿ. ಹೌದೇನೋ? ಎಲ್ಲಿದಾನೋ? ಹೇಗಿದಾನಂತೋ? ಇವತ್ತು ರಾತ್ರಿ 9 ಗಂಟೆಗೆ ನಾವು ರೂಮ್ ಬಿಡ್ಬೇಕು. ಪೊಲೀಸ್ನವರು ನಮ್ಮನ್ನು ಫಾಲೋ ಮಾಡೇ ಮಾಡ್ತಾರೆ. ಅವ್ರ ಕಣ್ಣು ತಪ್ಪಿಸಿ ಹೇಗಾದ್ರೂ ಮಾಡಿ ನಾವು ಗಣೇಶನ್ನ ಮೀಟ್ ಮಾಡೇ ಮಾಡ್ತೀವಿ. ನಿಲ್ಸೋ. ಹಿಂದೆ ಫಾಲೋ ಆಗ್ತಿರೋ ಜಿಪ್ಸಿಲಿ ಮಫ್ತಿ ಪೊಲೀಸ್ ಅನ್ಸುತ್ತೋ. ನೀವು ಇಬ್ರು ಹೋಗ್ರಿ, ನಾ ಇಬ್ರಿಗೆ ಹೋಗ್ತೀವಿ. ಅನ್ಕೊಂಡ್ರ ಜಾಗದಲ್ಲಿ ಸೇರೋಣ. ಸ್ವಾಮಿ ಶರಣಮಯ್ಯಪ್ಪ. ಏನಿದು ಒಳ್ಳೆ ವಿಚಿತ್ರವಾಗಿದೆಯಲ್ಲ. ಬಾರ್ ಮುಂದೆ ಗಾಡಿ ನಿಲ್ಲಿಸಿ ಇಬ್ರು ಒಳಗೋದ್ರು, ಇಬ್ರು ಹೊರಗೋದ್ರು. ಯಾರು ಫಾಲೋ ಮಾಡೋದೀಗ? ಆ ಕಡೆ ಹೋದ್ರನ್ನ ನೀನ್ ಫಾಲೋ ಮಾಡು, ಒಳಗಡೆ ಇರೋರ್ನ ನಾನ್ ಫಾಲೋ ಮಾಡ್ತೀನಿ. ಗಣೇಶ, ಗಣೇಶ, ಇದುವರೆಗೂ ಪೊಲೀಸ್ ಅವರು ನಿಮ್ಮ ಹತ್ರ ಎಂಕ್ವೈರಿ ಮಾಡಿಲ್ಲ ಅಂತ ಕೇರ್ಲೆಸ್ ಆಗಿರಬೇಡಿ. ಬಿ ಕೇರ್ಫುಲ್, ಹುಷಾರಾಗಿರಿ. ನೀನ್ ಈ ಮನೇಲಿ ಇರೋದಕ್ಕೆ ಮ್ಯಾಜಿಸ್ಟ್ರೇಟ್ ಏನಾದ್ರು ಹೆಲ್ಪ್ ಮಾಡಿದ್ರಾ? ಏನು? ಅದೇ ಜಡ್ಜ್ ಏನಾದ್ರು? ಗಣೇಶ, ಎಷ್ಟು ದಿನ ಅಂತ ಈ ಮನೇಲಿ ನೀನು ತಲೆ ಮರೆಸ್ಕೊಂಡಿರ್ಬೇಕು ಅನ್ಕೊಂಡಿದ್ಯಾ? ಆ ಕ್ರಿಮಿನಲ್ಸ್ ನ ಕಣ್ಣು ಹಿಡಿಯೋವರೆಗೂ. ಹೌದು ಗಣೇಶ, ಹೇಗ್ ಹುಡುಕ್ ಕಂಡಿಡ್ತೀಯಾ? ಎಲ್ಲ ಕ್ರಿಮಿನಲ್ಸು ಅವರೇ ಏನಾದ್ರೂ ಕ್ಲೂ ಕೊಟ್ಟು ಸಿಗಾಕೊಳ್ಳೋ ತರ ಇವನು ಸಿಗಾಕೊಳ್ತಾನೆ. ಗಣೇಶ,
ಮ್ಯಾಜಿಸ್ಟ್ರೇಟ್ ಇಲ್ದಿರೋ ಈ 15 ದಿವಸದಲ್ಲಿ ಅವ್ನು ನಮ್ಮ ಕೈ ಸಿಕ್ಕಿದ್ರು ಓಕೆ, ಇಲ್ಲ ಅಂದ್ರೆ ಇಲ್ಲಿ ಉಳ್ಕೊಳ್ಳೋದು ಕಷ್ಟ ಆಗತ್ತಲ್ಲ, ಏನ್ ಮಾಡೋದು? 15 ಡೇಸ್ ಬೇಕಾಗಿಲ್ಲ, 15 ಅವರ್ಸ್ ಸಾಕು. ಬೈ ದ ಬೈ, ಇದು ಮೆಜಿಸ್ಟ್ರೇಟ್ ಸೆಲ್ಲು, ಬೆಡ್ರೂಮಲ್ಲಿತ್ತು, ನನ್ನ ಕೈಗೆ ಸಿಕ್ತು. ಇದು ನಿಮ್ಮ ಹತ್ರ ಇರಲಿ, ವರ್ಕ್ ಮಾಡ್ತಾ ಇದೆ. ಆಮೇಲೆ ಇಲ್ಲಿಂದ ಫೋನ್ ಬಂದ್ರೆ ಮಾತ್ರ ಅಟೆಂಡ್ ಮಾಡಿ. ನಂಬರ್ ಬರ್ಕೊಳ್ಳಿ. ಬರ್ಕೊಳ್ಳೋ. 3424205205 ಬರ್ಕೊಳ್ಳಪ್ಪ. 34242005. ಆಮೇಲೆ ನಾನು ಇಲ್ಲಿರೋ ವಿಷಯ ನಿಮ್ಮನ್ನ ಬಿಟ್ಟು ಅಪ್ಪ ಅಮ್ಮ ತಂಗಿ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು. ಬಿ ಕೇರ್ಫುಲ್. ಆಯ್ತು. ಓಕೆ, ಟೈಮ್ ಆಯ್ತು, ಹೊರಡಿ. ನಂಬರ್ ಓಕೆ. ಅವನು ಎಲ್ಲೇ ಇದ್ರು ಅವನ ಹಿಡಿದು ಕಟ್ಕಡೆಗೆ ನಿಲ್ಸ್ಬೇಕು. ಆ CM ಅಳಿಯನ್ಗೆ ಸೆಂಟ್ರಲ್ ಜೈಲೇ ಅತ್ತೆ ಮನೆ ಆಗ್ಬೇಕು. ಕೋತಿ, ಅವನ್ ಮಲಗಿದಾನೆ ಕಣೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅಣ್ಣಂಗೆ ಮೀಸೆ ಇಲ್ದಿದ್ರೆ ಹೇಗ್ ಕಾಣ್ತಾನೆ ಅಂತ ನೋಡ್ತಿದ್ದೀನಮ್ಮ. ಅವ್ನ ಮೀಸೆ ಇದ್ರು ಇಲ್ದಿದ್ರು ತುಂಬಾ ಸುಂದರವಾಗಿ ಕಾಣ್ತಾನೆ. ಅವನು ನನ್ ಮಗ ಕಣೆ. ಮೀಸೆ ಇದ್ರೇನೆ ನನ್ನ ಮಗ ಸಿಂಹದಾಗ ಕಾಣೋದು. ಸುಮ್ನೆ ಯಾಕೆ ಡೌಟು? ಹೇಗೂ ಅಣ್ಣ ಮಲಗಿದಾನೆ, ಮೀಸೆ ತೆಗ್ಬಿಟ್ಟೆ ನೋಡೋಣ. ಅಯ್ಯೋ, ಹೋಗಮ್ಮ, ನನಗೆ ಡ್ರೆಸ್ ಏನೋ ಇಷ್ಟ ಆಗ್ಲಿಲ್ಲ. ಅಣ್ಣ ಚೆನ್ನಾಗಿದೆ ಅಂತ ಹೇಳೋಣ. ನಿಂಗೆ ಡ್ರೆಸ್ ತರಕೋಸ್ಕರ ಬೆಂಗಳೂರೆಲ್ಲ ಸೈಟ್ ಸೀಯಿಂಗ್ ಮಾಡಿದಾಯ್ತು. ಕಾಲ್ ನೋಯ್ತಾ ಇದೆ ಅಣ್ಣ. ಅದು ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ನೋ ಇಲ್ವೋ? ತಗೊಂಡು ಹೋಗಿ ಬದಲಾಯಿಸಿ ತಗೊಂಬನ್ನಿ. ನಡಿಯಮ್ಮ, ಇವನಿಗೆ ಈ ಬಟ್ಟೆ ಇಷ್ಟ ಆಗಲ್ಲ. ಗೋಣಿ ಚೀಲ ತಗೊಂಡು ಬಟ್ಟೆ ಹೊಲ್ಸಿ ತಗೊಂಡ್ ಬಂದ್ ಕೊಡೋಣ. ಅಪ್ಪ, ನನಗ ಡ್ರೆಸ್ ಚೆನ್ನಾಗಿರುತ್ತಾ? ಗೋಣಿ ಚೀಲ ಬೆಸ್ಟ್. ಸುಮ್ನೆ ಸ್ವಲ್ಪ. ಅಮ್ಮ, ಆಗಮ್ಮ. ಅಣ್ಣ ಸುಮ್ನೆ ಇರೋಣ. ಗಣೇಶನಿಗೆ ಆನೆ ಮುಖ, ನಮ್ಮ ಗಣೇಶನಿಗೆ ಎಣ್ಣೆ ಮುಖ.
ಓ ಚಪ್ಪರ್ ಓಯ್ ಓ ಚಪ್ಪರ್ ನೀನು ಊರೆಲ್ಲ ಸುತ್ತಾ ಇರ್ತೀಯ ಎಲ್ಲಾದ್ರ ಗಣೇಶ ಸಿಕ್ಕಿಂದನಯ್ಯ ಯೋ ನಂಗೆ ತಿಳ್ಸಯ್ಯ ನಂಗೆ ಪ್ರಮೋಷನ್ ಸಿಗುತ್ತೆ ಎಷ್ಟು ದಿನ ಅಂತ ಹೇಳೆ ಸೆಂಟ್ರಲ್ ಜೈಲಲ್ಲಿ ಸೆಂಟ್ರಿ ಆಗಿರ್ಲಯ್ಯ ತಿಳ್ಸಯ್ಯ ಪ್ಲೀಸ್. ಖಂಡಿತವಾಗ್ಲೂ ತಿಳಿಸ್ತೀನಿ. ಬೀಡಿ ಕೊಡ್ತೀಯಾ? ಬೀಡಿ ಇರೋದು ಒಂದೇ ಕಣಯ್ಯ. ಮರಿಬೇಡ ಕಣಯ್ಯ ಗಣೇಶನ ಪ್ರಮೋಷನ್ ಪ್ಲೀಸ್ ಕಣಯ್ಯ. ಗಣೇಶ, ತಾಯಿ ಮಾತನ್ನ ಪಾಲಿಸೋನು ನೀನು. ಈ ತಾಯಿ ಹೃದಯನ ಅರ್ಥ ಮಾಡ್ಕೋಪ. ನಮ್ ಗಣೇಶನ್ಗೆ ನಾವ್ಯಾರು ಇಲ್ದಿದ್ರು ನೀನು ಅವನ ನೋಡ್ಕೋತೀಯ ಅನ್ನೋ ನಂಬಿಕೆ ನಮ್ಗಿದೆ. ಅವನು ಎಲ್ಲಿದ್ರು ಅವನ್ನ ನೀನೇ ಅಪ್ಪ ಕಾಪಾಡಬೇಕು, ನೀನೇ ಕಾಪಾಡಬೇಕು. ಪ್ರತಿ ಸಲ ಅವನ ಹುಟ್ಟದ ಹಬ್ಬಕ್ಕೆ ನಮ್ ಗಣೇಶ ತಾನೇ ಅನ್ನದಾನ ಮಾಡ್ತಾ ಇದ್ದ. ಈ ಸಲ ಅವನ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಗಣೇಶ, ನಮ್ ಗಣೇಶನ್ ನೀನೇ ಕಾಪಾಡಪ್ಪ. Love me or hate me, kiss me or kill me. Oh darling, please do something to me. Who is that fellow? Working in beggar, reading only English paper. This is too much. I don't like this. Hey man, wait and see. ಈ ಜಾಗ ಸರಿ ಇಲ್ಲ, ಹಲವಾರು ತೊಂದರೆ. ನನಗೋಗಿ ಈ ರಾತ್ರಿ ನೀನಿಲ್ಲಿ ಬಂದರೆ. ನೀನು ಇಂಗ್ಲಿಷ್ ಪೇಪರ್ ಓದ್ತೀಯಾ? ಗಣೇಶ್ ಮ್ಯಾಜಿಸ್ಟ್ರೇಟ್ ಮನೇಲಿ ತಲೆಮರೆಸ್ಕೊಂಡಿದ್ದವ್ರಿಗೆ ಗೊತ್ತಾ? ಅವ್ರಿಗೂ ಇದಕ್ಕೂ ಸಂಬಂಧ ಇದೆಯಾ? ಇಲ್ಲ, ಅವ್ರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅವನು ತುಂಬಾ ಬುದ್ಧಿವಂತ. ಮೊನ್ನೆ ಅಣ್ಣಮ್ಮ ಮೆರವಣಿಗೆಯಲ್ಲಿ ಗಲಭೆ ಎಬ್ಬಿಸ್ಬಿಟ್ಟು ಅವನು ಅಲ್ಲೇ ಇಟ್ಬಿಟ್ಟಿದ್ದಾನೆ. ಪೊಲೀಸ್ನವರು ಒಬ್ಬ ಅಪರಾಧಿ ತಪ್ಪಿಸ್ಕೊಂಡ್ರೆ ಅವನ್ ತಪ್ಪಿಸ್ಕೊಂಡಿದ್ದ ಜಾಗ ಬಿಟ್ಟು ಬೇರೆ ಎಲ್ಲಾ ಕಡೆ ಹುಡುಕ್ತಾರೆ ಅನ್ನೋ ಸೈಕಾಲಜಿ ಉಪಯೋಗಿಸ್ಕೊಂಡಿದ್ದಾನೆ. ಮ್ಯಾಜಿಸ್ಟ್ರೇಟ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಾವು ಈಗಾಗಲೇ ವಿಚಾರಣೆ ಮಾಡಿದೀವಿ. ಲೋ, ಮೊಬೈಲ್ ರಿಂಗ್ ಆಗ್ತಿದೆ ಕಣ್ರೋ. ಯಾವ ನಂಬರ್ ನೋಡು? 3110 ಕಣೋ. ಅಟೆಂಡ್ ಮಾಡೋದು ಬೇಡವೋ? ಗಣೇಶ ಮ್ಯಾಜಿಸ್ಟ್ರೇಟ್ ಮನೆಯಿಂದ ತಪ್ಪಿಸ್ಕೊಂಡಿದ್ದಾನೆ. ಅವನಿಗೆ ಬೇರೆ ಕಡೆಯಿಂದ ಫೋನ್ ಮಾಡಿರ್ಬೋದು. ಅಟೆಂಡ್ ಮಾಡಿ ನೋಡು. ಲೋ, ಮ್ಯಾಜಿಸ್ಟ್ರೇಟ್ ಬಂದ್ ಕಾಲಾಗಿದ್ದು ನಾವು ಅಟೆಂಡ್ ಮಾಡಿ ಸಿಗಾಕೊಂಡ್ರೆ ಏನೋ ಮಾಡೋದು? ಏನು ಆಗಲ್ಲ. ಯಾವ ಫೋನ್ ಕಾಲಾದ್ರೂ ನಾನು ಮ್ಯಾನೇಜ್ ಮಾಡ್ತೀನಿ. ಕೊಡ ಇಲ್ಲಿ ಫೋನ್. ಆಯ್ತು ತಗೋ. ಹಲೋ, ನಾನು ಗಣೇಶ್ ಮಾತಾಡ್ತಾ ಇರೋದು. ಏ ಗಣೇಶ, ಏ ಗಣೇಶ, ನೀನ್ ಮ್ಯಾಜಿಸ್ಟ್ರೇಟ್ ಮನೇಲಿ ಬಚ್ಚಿಟ್ಕೊಂಡಿದ್ದು ಪೊಲೀಸರಿಗೆ ಯಾಕೆ ಗೊತ್ತಾಯ್ತು? ಅದೆಲ್ಲ ಈಗ ಬೇಡ. ನಾನು ಹೇಳೋ ವಿಷಯ ಯಾರಿಗೂ ಹೇಳ್ಬೇಡ. ಭಾಷಾ, ಕೃಷ್ಣ, ಹರೀಶ್ಗೂ ಹೇಳ್ಬೇಡ. ಓಕೆ ಸರಿ, ಹೇಳು ಏನ್ ವಿಷಯ?
ಸರ್ ಹೋಗಲ್ಲ ಎಲ್ಲ ಕ್ಲಿಯರ್ ಚೆಕ್ ಮಾಡಿಬಿಟ್ರಿ. ನಮಸ್ಕಾರ ಸರ್. ಏನ್ ಸರ್ ಬ್ಯಾಂಗ್ಳೂರ್ ಪೊಲೀಸ್ನವರೆಲ್ಲ ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೀರಲ್ಲ, ಈ ದೇವಸ್ಥಾನಕ್ಕೆ ಏನಾದ್ರೂ ಬಾಂಬ್ಗೆ ಬಿಟ್ಟಿದಾರ? ಬಾಂಬ್ಗಿಂತ ಡೇಂಜರ್ ಪರ್ಸನ್ ಗಣೇಶ ಇಲ್ಲಿ ಬರ್ತಾನೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ವಾಚ್ ಮಾಡ್ತಾ ಇದೀವಿ. ಹೌದಾ ಸರ್? ಸರ್ ಆ ಗಣೇಶ್ ಬಂದ್ರೆ ಖಂಡಿತ ಹಿಡಿತೀರಾ ಸರ್? ಇಲ್ಲ, ಕೂತ್ಕೊಂಡು ಗೋಲಿ ಆಡ್ತಾ ಇರ್ತೀವಿ. ಕೆಲಸ ನೋಡು. ಹಾಗಲ್ಲ ಸರ್, ಬಿಡಿ ಸರ್, ಬಿಡಿ ಸರ್. ಬಂದ್ಬಿಟ್ಟು ಅದೋಡ್ದಾಗ ಗಣೇಶ್ ಯಾಕೋ ನನಗಿಂತ ದ್ರೋಹ ಮಾಡಿದೆ. ಗಣೇಶ್ ಯಾಕೆ ನನ್ನ ಮೇಲೆ ಸಂದೇಹ ಪಡ್ತಾ ಇದೀಯಾ? ಸಂದೇಹ ಅಲ್ಲ, ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೆಜಿಸ್ಟ್ರೇಟ್ ಮನೆಯಲ್ಲಿ ತಲೆ ಮರೆಸಿಕೊಂಡಿದ್ದು ಮೆಜಿಸ್ಟ್ರೇಟ್ಗೂ ನಿಮಗೂ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಮೆಜಿಸ್ಟ್ರೇಟ್ ಅವರ ಒಳ್ಳೆತನನೇ ನನ್ನ ಇಲ್ಲಿಯವರೆಗೂ ಕರ್ಕೊಂಡು ಬಂದಿದ್ದು. ಸೊ ಅವರ ಮೇಲೆ ಅನುಮಾನನೇ ಇಲ್ಲ. ಇನ್ ಉಳಿದಿರೋದು ನೀವು. ನನ್ನ ಸ್ನೇಹಿತರಾದ ನೀವು ನನಗೆ ದ್ರೋಹ ಮಾಡಿರ್ತೀರಾ ಅಂತ ಒಂದು ಆಲೋಚನೆ ನಂಬಕ್ಕಾಗಲಿಲ್ಲ. ನನ್ನ ಆಲೋಚನೆ ಸರಿನಾ ತಪ್ಪಾ ಅಂತ ತಿಳ್ಕೊಳ್ಳಕ್ಕೆ ನಿಮ್ 4 ಜನರಿಗೂ ಫೋನ್ ಮಾಡಿ 4 ಡಿಫರೆಂಟ್ ಪ್ಲೇಸಸ್ಗೆ ಬರಕ್ ಕೇಳ್ದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ಒಬ್ಬರು ಗೊತ್ತಿಲ್ಲದೆ ಒಬ್ಬರು 3 ಜನ 3 ಪ್ಲೇಸಸ್ಗೆ ಬಂದ್ರು. ಆದ್ರೆ ನಿನಗೆ ಹೇಳ್ದ ಇಸ್ಕಾನ್ ಟೆಂಪಲ್ ಹತ್ರ ಮಾತ್ರ ನೀನು ಬರ್ದೆ ಪೊಲೀಸ್ ಬಂದ್ರು. ಇನ್ಫಾರ್ಮೇಶನ್ ಕೊಟ್ಟ ನೀನು ಸಿಕ್ಕಾಕೊಂಡೆ ದೋಸ್ತ್. ಹೇಳು, ನಾನು ದ್ರೋಹಿಯಾಗಿ ಕ್ರಿಮಿನಲ್ ಆಗಿ ಪೊಲೀಸ್ಗೆ ಸಿಗೋದು ನನಗೆ ಸಂತೋಷ ಅಂದ್ರೆ ನಾನು ಈಗಲೇ ಸರೆಂಡರ್ ಆಗ್ತೀನಿ. ಆದ್ರೆ ಅದಕ್ಕೆ ಮುಂಚೆ ನೀನ್ ಯಾಕೆ ಇಂಥ ದ್ರೋಹ ಮಾಡಿದೆ ಅಂತ ನನಗೆ ಗೊತ್ತಾಗ್ಬೇಕು. ನಿಜ ಹೇಳು. ಶಬಾಷ್. ನೋಡು, ಎಷ್ಟೋ ಬುದ್ಧಿವಂತಿಕೆಯಿಂದ ಎಲ್ಲ ಕೆಲಸ ಮಾಡಿದ್ ನಾನು ನಿನ್ನ ಬುದ್ಧಿವಂತಿಕೆ ಬಗ್ಗೆ ಯೋಚನೆ ಮಾಡಲೇ ಇಲ್ಲ. ಕರೆಕ್ಟ್, ನಿನ್ನ ಅನುಮಾನ ಕರೆಕ್ಟ್. ನಿನ್ನ ಬಗ್ಗೆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ನಾನೇ. ಅಷ್ಟೇ ಅಲ್ಲ, ಸಿಟಿಲಿ ನಡೆದ ಬಾಂಬ್ ಬ್ಲಾಸ್ಟ್ಗೂ ನಿನಗೂ ಸಂಬಂಧ ಇದೆ ಅಂತ ಪಕ್ಕಾ ಎವಿಡೆನ್ಸ್ನ ನಮ್ಮ ಕೇಬಲ್ ಟಿವಿ ರೂಮ್ನಲ್ಲೇ ಪೊಲೀಸ್ನವ್ರಿಗೆ ಸಿಗೋ ತರ ಮಾಡಿದ್ದು ನಾನೇ. ನಿನ್ನನ್ನು ಸಿಕ್ಕಾಕೊಳ್ಳೋಕೆ ಮಾಡಿದ್ದು ನಾನೇ. ಎಲ್ಲದಕ್ಕೂ ಕಾರಣ ನಾನೇ. ನನ್ನ ಪೊಲೀಸ್ಗೆ ಹಿಟ್ಕೊಡೋದಷ್ಟೇ ನಿನ್ ಕೆಲಸ ಅಂದ್ಕೊಂಡೆ. ಆದ್ರೆ ಇಷ್ಟೊಂದು ದಾರುಣ ಕೃತ್ಯಕ್ಕೂ ಸಂಬಂಧಪಟ್ಟಿದ್ಯಾ ಅಂತ ನಾನು ಊಹಿಸಿರ್ಲಿಲ್ಲ. ನನ್ನ ಭವಿಷ್ಯನೇ ಅಲ್ಲದೆ 536 ಜೀವಗಳ ಸುಂದರ ಭವಿಷ್ಯನೇ ನಾಶ ಮಾಡಿಬಿಟ್ಟೆ. ಈ ಮಣ್ಣಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಬೆಳೆದು ಈ ಮಣ್ಣಿಗೆ ದ್ರೋಹ ಮಾಡಿದ್ಯಲ್ಲ, ನೀನು ಮನುಷ್ಯನ? ಈ ಮಣ್ಣಲ್ಲಿ ಹುಟ್ಟಿದ್ದು ನನ್ ತಪ್ಪು. ಅದೇ ನನ್ನ ಮಣ್ಣಲ್ಲಿ ಹುಟ್ಟಿದ್ರೆ ನಮ್ಮಣ್ಣು ನಿಮ್ಮಣ್ಣು ಅಂತ ನಮ್ಮನ್ನ ಬೇರ್ಪಡಿಸಿದ ಆವತ್ತಿನ ಜಿನ್ನಾನಿಂದ ಹಿಡಿದು ಇವತ್ತಿನ ಈ ಭಾಷಾವರೆಗೂ ನಿಮ್ಮಂತ ಕೆಲವು ಸ್ವಾರ್ಥಿಗಳಿಂದ ಅಣ್ಣ ತಮ್ಮಂದಿರಾಗಿ ಬಾಳ್ಬೇಕಾದ ನಾವು ವಿರೋಧಿಗಳಾಗ್ತಾ ಇದ್ದೀವಿ. ಕರೆಕ್ಟ್ ಆಗಿ ಹೇಳಿದೆ ಕಣ, ನಾವೀಗ ವಿರೋಧಿಗಳು. ಸತ್ಯ ಏನು ಅಂತ ಗೊತ್ತಾದ್ಮೇಲೆ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಮಾತಾಡಕ್ಕೆ ನಂಗೆ ಟೈಮು ಇಲ್ಲ. ನಾನಿನ್ ಬರ್ತೀನಿ. ನಿಜ ಏನು ಅಂತ ಹೇಳ್ದೆ ಇಲ್ಲಿಂದ ಹೋಗಕ್ಕಾಗಲ್ಲ. ನನ್ನ ಬಾಯಿಂದ ನೀನ್ ನಿಜ ಬಿಡ್ಸಕ್ಕಾಗೋದಿಲ್ಲ. ದಾರಿ ಬಿಡು. ನಿಜ ಹೇಳೋ. ನಾನೇನು ನನ್ನ ಪವರ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ನಾನೀಗ ಹಳೆ ಭಾಷೆ ಅಲ್ಲ.
ನಿಜ ಹೇಳು. ಹೇಳ್ತೀನಿ. ಶರ್ಮಾ ಸಾಬ್, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನೋ ಕ್ಲೂ ಸಿಕ್ತಾ? ಆ ಗಣೇಶ್ ಎಲ್ಲಿದ್ದಾನೆ? ಗಣೇಶ್, ನೀನು ಪವಿತ್ರವಾದ ಕೆಲಸದಲ್ಲಿದ್ದು ದೇಶ ಸೇವೆ ಮಾಡಬೇಕಾದ ನೀನು ದೇಶದ್ರೋಹ ಮಾಡ್ತಾ ಇದೀಯಾ? ನಾಚಿಕೆ ಆಗಲ್ಲ? ಭಾಷಾ, ಏಯ್, ಅವನ್ ಮೇಲೆ ಯಾಕೆ ಕಿರಿಚಾಡ್ತೀಯ? ಮೊದಲು ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡು. ಈ ಅನಾಹುತಗಳೆಲ್ಲ ಯಾಕೆ ಮಾಡ್ದೆ? ಯಾತಕ್ಕಾಗಿ ಮಾಡ್ದೆ? ಯಾರಿಗೋಸ್ಕರ ಮಾಡ್ದೆ? ಯಾವ ಸ್ವಾರ್ಥಕ್ಕಾಗಿ ಮಾಡ್ದೆ? ಏನೂ ಅರಿಯದ ನನ್ನನ್ನ ಈ ಬಲೆಯಲ್ಲಿ ಯಾಕೆ ಸಿಕ್ಕಾಕ್ಸ್ದೆ? ಹೇಳು. ಇದರ ಹಿಂದೆ ಯಾರ್ಯಾರಿದ್ದಾರೆ? ಯಾರ ಕೈವಾಡ ಇದೆ? ಇದಕ್ಕೆಲ್ಲ ನನಗೆ ಉತ್ತರ ಬೇಕು. ಇಲ್ಲ ನಿನ್ ಜೀವ ತೆಗೆದಾದ್ರೂ ನಾನು ನಿಜಾನ ಹೊರಗೆ ತರ್ತೀನಿ. ಬಚ್ಚ, ನನ್ನ ಜೀವ ತೆಗಿತೀಯ? ಮೊದಲು ನಿನ್ನ ಜೀವ ಉಳಿಸ್ಕೋ. ರಾಜೇಶ್, ಮುಗಿಸ್ರೋ. ಗಣೇಶ್, ನನ್ನ ಕುಟುಂಬದ ಕಷ್ಟದ ಪರಿಸ್ಥಿತಿಯಿಂದ ದುಡ್ಡಿಗೆ ಆಸೆ ಪಟ್ಟು ನಿನಗೆ ಅನ್ಯಾಯ ಮಾಡ್ಬಿಟ್ಟೆ. ಎಲ್ಲದಕ್ಕೂ ಶ್ರೇಷ್ಠವಾದ ಸ್ನೇಹ ಅಂತಾರೆ. ಆ ಸ್ನೇಹಕ್ಕೆ ದ್ರೋಹ ಮಾಡಿದ್ ನನಗೆ ಅಲ್ಲ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾನೆ. ಆದ್ರೆ
ನಿನ್ನ ಪ್ರಾಣ ಕಾಪಾಡ್ದೆ ಅನ್ನೋ ತೃಪ್ತಿಯಿಂದ ಹೋಗ್ತಾ ಇದ್ದೀನಿ ದೋಸ್ತ್. ಮುಂದಿನ ಜನ್ಮ ಅಂತ ಒಂದಿದ್ರೆ ಇದೇ ಮಣ್ಣಲ್ಲಿ ಮತ್ತೆ ನಿನ್ನ ಸ್ನೇಹಿತನಾಗಿ ಕೊಡ್ತೀನಿ, ನಿನಗೆ ಸ್ನೇಹಿತನಾಗಿ ಕೊಡ್ತೀನಿ. ಜೈ ಹಿಂದ್. ಭಾಷಾ, ನನ್ನ ಜೀವನನೇ ತಲೆ ಕೆಳಗೆ ಮಾಡ್ಬಿಟ್ಟೆ. ಇವತ್ತು ನೀನು ತಲೆ ಕೆಳಗಾಗಿ ನೇತಾಡ್ತಾ ಇದೀಯ. ನಿಜ ಏನು ಅಂತ ಹೇಳಿದ್ರೆ ಬದುಕ್ತೀಯ. ಗಣೇಶ್ ತನ ಬಿಟ್ಬಿಡು. ಹೇಳು. ಐ ಆಮ್ ಇನ್ನೋಸೆಂಟ್ ಐ ಸೇ. ನಿಜ ಹೇಳು. ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಹೇಳು. ಗೊತ್ತಿಲ್ಲ. ಹೇಳು. ನಿಜ ಹೇಳು. ನೂರಾರು ಊರು ಸುತ್ತಿಸಿ ನನಗೆ 10 ಕೆರೆ ನೀರು ಕುಡಿಸಿದ್ಯಾ. ಈಗ ನಿಜ ಹೇಳ್ದೆ ಹೋದ್ರೆ ಈ ನೀರಲ್ಲೇ ಉಸಿರು ಕಟ್ಟಿ ಸಾಯ್ತೀಯ. ಹೇಳು. ನನ್ನ ಪ್ರಾಣ ಹೋದ್ರು ನಾನು ಹೇಳಲ್ಲ. ಯಾವ ಪಾಪನೂ ಮಾಡದೇ ಇರೋ ನನ್ನ ಒಬ್ಬ ಕ್ರಿಮಿನಲ್ ಆಗಿ ನರಹಂತಕನಾಗಿ ತೋರಿಸಿ ನನಗೆ ನನ್ನ ಕಡೆಯವರಿಗೆ ಶಾಕ್ ಕೊಟ್ಟೆ. ಈಗ ನಾನು ಕೊಡೋ ಶಾಕ್ ಟ್ರೀಟ್ಮೆಂಟ್ ಇಂದ ನೀನು ಬಲಿಯಾಗ್ತೀಯ. ನಿಜ ಹೇಳು. ನಿಜ ಹೇಳು. ಹೇಳು. ಮರ್ಯಾದೆಯಾಗಿ ನಿಜ ಹೇಳು. ಹೇಳೋದೊಂದು ಮಾಡೋದೊಂದು ಅನ್ನೋದು ರಾಜಕಾರಣಿಗಳ ಪಾಲಿಗೆ ಸರಿ. ಆದರೆ ಆ ವರ್ಷನ ನನ್ನ ಹತ್ರ ತೋರಿಸ್ಬೇಡಿ ಮೇಡಮ್. ಏನು ಮಿಸ್ಟರ್ ಶರ್ಮಾ, ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ವಾ? ನೊಂದಿರೋ ಮನಸ್ಸನ್ನ ಮತ್ತೆ ನೋಯಿಸ್ಬೇಡಿ. ಮೊದಲು ಆ ಗಣೇಶನಿಗೊಂದು ದಾರಿ ತೋರಿಸಿ. ಅವನು ತುಂಬ ಸಮಸ್ಯೆ ಆಗ್ಬಿಟ್ಟಿದ್ದಾನೆ. ಮೊದಲು ನಾವು ಸಂಬಂಧಿಗಳಾಗೋಣ. ಆಗ ನೀವು 13 ವರ್ಷದಿಂದ ಕೂಡಿಟ್ಟ ಆಸ್ತಿ ಸೇಫ್ ಆಗುತ್ತೆ. ನಮ್ಮೆಲ್ಲರ ಆಸೆಯಂತೆ ನಮ್ಮ ಮುಂದಿನ ಭವಿಷ್ಯ ಫಾರಿನ್ನಲ್ಲಿ ಸುಖವಾಗಿರುತ್ತೆ. ದಿವ್ಯಾ ರಾಜೇಶ್ ಮದುವೆ ಆದರೆ ಮದುವೆ ವಿಷಯ ಮಾತಾಡಿದ್ರೇನೆ ಅಪ್ಸೆಟ್ ಆಗ್ತಾ ಇದ್ದಾಳೆ ದಿವ್ಯಾ. ಅಷ್ಟು ತಲೆ ಕೆಡಿಸಿಟ್ಟಿದ್ದಾನೆ ಆ ಗಣೇಶ್. ಆಮೇಲೆ ಅದು ರಾಧಾಂತ ಆಗಿ ಜನರ ಮುಂದೆ ಹೋದ್ರೆ ಮಗಳ ಆಸೆನೆ ನೆರವೇರ್ಸಕ್ಕಾಗ್ದಲೇ ಇರೋಳು ಜನಗಳನ್ನ ಏನ್ ನೋಡ್ಕೋತಾಳೆ ಅಂತ ಜನ ಆಡ್ಕೋತಾರೆ. ಆಗ ಆಸ್ತಿ ಜೊತೆ ಅಧಿಕಾರನೂ ಕಳ್ಕೋಬೇಕಾಗತ್ತೆ. ಹಾಗಂತ ಸುಮ್ಮನಿದ್ರೆ 13 ವರ್ಷಗಳಿಂದ ನೀವು ಜನಗಳ ಕಣ್ಣು ಮಣ್ಣಿರ್ಚಿ ಸಂಪಾದನೆ ಮಾಡಿರೋ ಆಸ್ತಿ ಪಾಸ್ತಿ ವಿವರಗಳನ್ನ XDGP ಸುಧೀರ್ ಬರೆದು ಪುಸ್ತಕನ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ನಮಗ್ ಗೊತ್ತಲ್ವಾ? ಅದಕ್ಕೆ ತಾನೇ ಎಷ್ಟು ಜನ ಸತ್ತು ಹೋದ್ರೂ ಪರವಾಗಿಲ್ಲ, ಈ ಸಿಟಿನೇ ಹಾಳಾಗೋದ್ರೂ ಪರವಾಗಿಲ್ಲ ಅಂತ ಆ ಸುಧೀರ್ನ ಅವನ ಟ್ರೂ ಪಬ್ಲಿಷರ್ ಬಿಲ್ಡಿಂಗ್ ಪ್ರೆಸ್ನ ನಾಶ ಮಾಡೋದಕ್ಕೋಸ್ಕರ ಬಾಂಬ್ ಬ್ಲಾಸ್ಟ್ನ ಅರೇಂಜ್ ಮಾಡಿರೋದು. ಅದೇ ಪ್ಲಾನಿಂಗ್ನಲ್ಲಿ ಗಣೇಶ್ ಹೆಸರನ್ನ ಲಿಂಕ್ ಮಾಡಿ ಸಿಟಿ ಬಾಂಬ್ ಬ್ಲಾಸ್ಟ್ಗೆ ಇವನೇ ಕಾರಣ ಅಂತ ಸೆಟ್ ಮಾಡಿ ನಾವು ಸೇಫ್ ಆಗೋಣ ಅಂತ. ನಿಮ್ಮ ಪ್ಲಾನ್ ನನಗೆ ಅರ್ಥ ಆಗ್ತಾ ಇದೆ. ಆದರೆ ಇದೆಲ್ಲ ಹೇಗೆ ಸಾಧ್ಯನಾ? ನಾವಿಬ್ರು ಮನಸ್ಸು ಮಾಡಿದ್ರೆ ಸಾಧ್ಯ ಆಗದಿರೋದು ಯಾವುದೂ ಇಲ್ಲ. ನೀವು ಹೂ ಅನ್ನಿ, ಅವನ ಕಡೆಯವ್ರನ್ನ ಇಟ್ಟು ಅವನ ಕತೆ ಮುಗಿಸ್ತೀನಿ. ನಾನು ಅದನ್ನೇ ಬಯಸ್ತಾ ಇದ್ದೀನಿ. ಬೇಗ ಮಾಡಿ ಮುಗಿಸಿ. ಹೊಗಳಿಗೆ ಕೇಳಿ ಹೊಟ್ಟೆ ತುಂಬಿಸ್ಕೊಂಡಿರೋ ಅವನು ಕಾಲು ಜಾರಿ ಕೆಳಗೆ ಬಿದ್ದು ಹೊಟ್ಟೆ ಒಡ್ಕೋಬೇಕು. ಅದನ್ನ ನೋಡಿ ನಗೋ ಚಂದ್ರನ ಸ್ಥಾನದಲ್ಲಿ ನಮ್ಮ ಜನರಿರ್ಬೇಕು. ಮತ್ತೆ ಆ ಹೊಟ್ಟೆ ಕಟ್ಕೊಳ್ಳೋದಕ್ಕೆ ಹಾವಲ್ಲ ನೇಣು ಹಗ್ಗ ಕೂಡ ಸಿಗದೆ ಪರದಾಡಬೇಕು. ಆಗ ನಿಮ್ಮ ಮಗಳು ದೇಶದ್ರೋಹಿ ಅಂತ ಅವನ್ನ ಮರಿತಾಳೆ. ಅಫ್ಕೋರ್ಸ್. ಅವನ ಕುತ್ತಿಗೆಗೆ ಪಾಶ ಹಾಕೋ ಆ ಪುಣ್ಯಾತ್ಮ ಯಾರು? ಜೀವನದಲ್ಲಿ ಬರೀ ಸಮಸ್ಯೆಗಳನ್ನೇ ತುಂಬಿಕೊಂಡಿರೋ
ಅವನ ಸ್ನೇಹಿತ ಭಾಷಾನಿಂದಲೇ ಅವನ ಕತೆಗೆ ಮಂಗಳ ಹಾಡ್ತೀನಿ. ಮುಖ್ಯಮಂತ್ರಿ ಅಂತೂ ನೀನಾಗ್ ನೀನೇ ಬಂದು ಒಳ್ಳೆ ಕೆಲಸ ಮಾಡಿದೆ. ಈಗ ನೀನು ಕೋರ್ಟ್ಗೆ ಸರೆಂಡರ್ ಆಯ್ತು ಅಂತಂದ್ರೆ ಶಿಕ್ಷೆ ಕಡಿಮೆ ಆಗತ್ತೆ. ಬೇಕಾದ್ರೆ ನಾನು ಗವರ್ನರ್ ಹತ್ರ ಮಾತಾಡ್ತೀನಿ. ಮಾತಾಡಿ ಜನರನ್ನ ಮುಟ್ಟಾಳರನ್ನಾಗಿಸಿ ಅವರನ್ನ ಮೆಟ್ಟಿಲುಗಳನ್ನಾಗಿ ಮಾಡಿ ಮೇಲೆ ಹತ್ತಿ ಮೆರೆದಿದ್ದು ಸಾಕು ಮೇಡಮ್. ಹೇಳಿ, ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ದು ಯಾರು? ನಿಮ್ಗೆ ಸಪೋರ್ಟ್ ಮಾಡಿದ್ದು ಯಾರು? ಅದಕ್ಕೆ ಕಾರಣ ಏನು? ನಮ್ ಜನ ವಿಷಾಕಕ್ಕೋ ಹಾವಿಗೆ ಹಾಲಿಟ್ಟು ಪೂಜೆ ಮಾಡ್ತಾರೆ, ನಿಜ. ಆದ್ರೆ ಅದೇ ಹಾವು ತೊಂದರೆ ಕೊಟ್ರೆ ಒಡೆದು ಸಾಯಿಸಕ್ಕೂ ಹೆದರಲ್ಲ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮನ್ನ ದೇವರು ಅಂತ ತಿಳಿದು ಪೂಜಿಸ್ತಿರೋ ಜನರಿಗೆ ಮೋಸ ಮಾಡಿದ್ದು ಅಲ್ದೆ ದಯಾದಾಕ್ಷಿಣ್ಯ ಇಲ್ದೆ ನಿಮ್ ಸ್ವಾರ್ಥಕ್ಕೋಸ್ಕರ ನೀವ್ ಅಂದ್ಕೊಟ್ಟಿದ್ದನ್ನ ಸಾಧಿಸೋಕೋಸ್ಕರ ಬಾಂಬ್ ಬ್ಲಾಸ್ಟ್ ಮಾಡಿಸಿ 536 ಜೀವಗಳ ಭವಿಷ್ಯನೇ ನೆಲಸಮ ಮಾಡ್ಬಿಟ್ರಿ. ಯಾರು ನಿಮಗೆ ಏನ್ ದ್ರೋಹ ಮಾಡಿದ್ರು? ಸತ್ಯಕ್ಕೆ ನಾನೇ ಸಾಕ್ಷಿ. ಆ ಭಾಷಾ ಕೂಡ ಇವನ್ನ ಉಳಿಸಕ್ಕೋಗಿ ನನ್ನ ಕೈಯಿಂದನೇ ಸತ್ತ. ಈಗ ನಾನು ಸತ್ರೂ ಪರವಾಗಿಲ್ಲ, ಸತ್ಯನ ಒಪ್ಕೊಳ್ಳಿ. ಬಾಯಿ ಬಿಟ್ಟು ನಿಜ ಹೇಳಿ. ಇಲ್ಲ, ನಾ ಹೇಳಿದ್ದು ಸುಳ್ಳು, ನಾನು ಶಿಕ್ಷೆ ಅನುಭವಿಸೋದೇ ನಿಮಗೆ ಸಂತೋಷ ಅನ್ನೋದಾದ್ರೆ ಹೇಳಿ ಮೇಡಮ್, ಏನಿದೆ ನಿಮ್ಮ ಮನಸ್ಸಿನಲ್ಲಿ? ಅಪರಾಧಿ ನಾನಾ ನೀವಾ? ಎಸ್, ನಾನೇ. ಯಾವ ಎದುರಾಳಿನೂ ಇಲ್ಲದೆ ಮುಖ್ಯಮಂತ್ರಿಯಾಗಿ ಮೆರೀತಿದ್ದ ನನಗೆ ನನ್ನ ಮನೆ ಮುಂದೆ ಬಂದು ನನ್ನ ಮುಖಕ್ಕೆ ಮಸಿ ಬಳದ ಮೊದಲನೇ ಮಾಮೂಲಿ ಮನುಷ್ಯ ನೀನು. ಆವತ್ತೇ ನಿನ್ನ ಮೇಲೆ ನನಗೆ ಕಣ್ಣು ಬಿತ್ತು. ಫೇಸ್ ಟು ಫೇಸ್ ಪ್ರೋಗ್ರಾಂನಲ್ಲಿ ಬಂದು ನನ್ನ ಟೈಮನ್ನ ಯೂಸ್ ಮಾಡಿಕೊಂಡು ಸಜೆಷನ್ಸ್ ಮೇಲೆ ಸಜೆಷನ್ಸ್ ಕೊಟ್ಟು ರಾಜಕಾರಣಿಗಳೆಲ್ಲ ದಡ್ಡರು ಅಂತ ಹೇಳಿದ ಮೊದಲನೇ ಅಹಂಕಾರಿ ನೀನು. ಅವತ್ತು ಕಾಲೇಜ್ನಲ್ಲಿ ರಾಜಕಾರಣಿಗಳಿಗಿಂತ ಅಧಿಕಾರಿಗಳೇ ಮೇಲು ಅಂತ ಹೇಳಿದ ದುರಹಂಕಾರಿ ನೀನು. ಹೋದ್ರೆ ಹೋಗ್ಲಿ, ಜನಗಳ ದೃಷ್ಟಿನಲ್ಲಿ ಹೀರೋ ಆಗ್ಬಿಟ್ಟಿದ್ದಾನೆ ಅಂತ ಬಿಟ್ರೆ ನನ್ನ ಮಗಳ ಮನಸ್ಸನ್ನೇ ಗೆದ್ದು ನನ್ನ ಮನೆ ಅಳಿಯಾಗಿ ನನ್ನ ಈ ಕೈಗಳಿಂದ ನಿನ್ನ ಕಾಲು ತೊಳಸ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟೆ ನೀನು. ಆಗ ನಿನ್ನನ್ನ ಮಟ್ಟ ಹಾಕೋದಕ್ಕೋಸ್ಕರ ಬೀಗರಾಗೋದಕ್ಕೆ ಆಸೆ ಪಟ್ಟಿದ್ದ ವಿಕ್ರಮ ಶರ್ಮಾ ಅವ್ರಿಗೆ ಹೇಳಿ ನಿನ್ನ ಆ ಭಾಷಾನ ಕರೆಸಿ ಬೆಂಕಿಲಿ ಕಾಯಿಸಿ ಚೆನ್ನಾಗಿ ತಟ್ಟಿ ದೇಶದ್ರೋಹದ ಆಯುಧ ಮಾಡಿದ್ವಿ. ನಾನು ಇದನ್ನೆಲ್ಲ ಮಾಡೋದಕ್ಕೆ ಕಾರಣ ಯಾರು ಅಂತ ಗೊತ್ತಾಯ್ತಲ್ಲ? ನೀನೇ ಕಣೋ, ನೀನೇ. ಹೌದು ಕಣೋ, ನೀನು. ಕುರಿಗಳ ತರ ಇರೋ ಪ್ರಜೆಗಳನ್ನ ಮೋಸ ಮಾಡಿ ನನ್ನ ಇಮೇಜಿನ ಬೆಳೆಸ್ಕೊಂಡು ರಾಜ್ಯ ಆಳ್ತಾ ಇರೋ ನನಗೆ ನೀನು ನೀನು ಸಿಂಹ ಸ್ವಪ್ನವಾಗಿ ಬಂದೆ. ಜನಗಳು ನಿನ್ನ ಮೇಲಿಟ್ಟಿರೋ ಅಭಿಮಾನ ವಿಶ್ವಾಸನ ನೋಡಿ ಎಲ್ಲಿ ನನ್ನ ಅಧಿಕಾರಕ್ಕೆ ಧಕ್ಕೆ ಬರುತ್ತೋ ಅಂತ ಒಂದು ರೀತಿ ಭಯ ಆಯ್ತು. ಏ ಗಣೇಶ, ನಾನು ಹುಟ್ಟಿದಾಗ್ಲಿಂದ ಇಲ್ಲಿವರೆಗೂ ಯಾವತ್ತೂ ಯಾರಿಗೂ ಯಾವುದಕ್ಕೂ ಹೆದರ್ಲಿಲ್ಲ. ಆದ್ರೆ ನಿನಗ ಮಾತ್ರ ಹೆದರದೆ ಕಣೋ. ಅದಕ್ಕೆ ಕಣೋ ಈ ಪದ್ಮ ವ್ಯೂಹನ ಮಾಡಿ ಅದರಲ್ಲಿ ನಿನ್ನನ್ನ ಸಿಗ ಹಾಕ್ಸ್ದೆ. ಏಯ್ ಶರ್ಮಾ, ನಡೆದ ಸತ್ಯನೆಲ್ಲ ಗಣೇಶನಿಗೆ ಹೇಳಿದ್ರೆ ಸಾವಿನಿಂದ ತಪ್ಪಿಸ್ಕೊಳಕ್ ಆಗತ್ತೆ ಅಂತ ನೋಡಿದ್ಯಾ? ಸಾವಿಗೆ ಹೆದರೋರು ಬದುಕಕ್ಕೆ ಆಸೆ ಪಡಬಾರ್ದು ಕಣೋ. ನಿನ್ನಂಥ 100 ಜನ ನಾನು ಸೃಷ್ಟಿ ಮಾಡ್ತೀನಿ. ಇಂಥ 1000 ಜನ ಬಂದ್ರು ಸುಟ್ಟು ಬೂದಿ ಮಾಡ್ತೀನಿ ಕಣೋ. ನಾನು ಮುಖ್ಯಮಂತ್ರಿ. ಐ ಆಮ್ ಅ ಡಿಕ್ಟೇಟರ್. Nobody can shake me. ಏನು ನೋಡಿದ್ಯಾ? ನೀನು ಭಿಕಾರಿ ಆಗಿದ್ಯಾ, ನಾನು ಮಹಾರಾಣಿ ತರ ಮೆರಿತಾ ಇದ್ದೀನಿ. ಯಾರು ಏನು ಮಾಡಕ್ಕಾಗೋದಿಲ್ಲ ನನ್ನನ್ನ. ಈಗಲೂ ಒಂದೇ ಒಂದು ಫೋನ್ ಕಾಲ್ ಸಾಕು ನಿಮ್ಮಿಬ್ಬರನ್ನು ಮುಗಿಸೋದಿಕ್ಕೆ. ಹಾ, ನನ್ನ ಪ್ರೀತಿಯ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಈ ಗಣೇಶನ ಧನ್ಯವಾದಗಳು.
ನಿಂಬಾಯಿಂದಾನೇ ನಡೆದ ಸತ್ಯವನ್ನ ನಿರ್ಭಯವಾಗಿ ಹೇಳಿ ಯಾವುದು ಸತ್ಯಾನೋ ಯಾವುದು ಅಸತ್ಯಾನೋ, ಯಾರು ಅಪರಾಧಿ ಯಾರು ನಿರಪರಾಧಿ ಅಂತ ನಿರೂಪಿಸಿದಕ್ಕೆ ನಿಮಗೆ ನನ್ನ ಶತಕೋಟಿ ಅಭಿನಂದನೆಗಳು. ಡಿಐಜಿ ಅವರೇ, ಇವನು ಸಾರಿ ಮೇಡಮ್, ನಿಮ್ ನಾಟಕ ಎಲ್ಲ ಗೊತ್ತಾಯ್ತು. ನೀವು ಎಂತ ಮಹಾನ್ ನಟಿ ಮೇಡಮ್. ಆ ಎಂಗೇಜ್ಮೆಂಟ್ ದಿವಸದಿಂದ ಇವತ್ ತನಕ ಎಂತ ಆಕ್ಟಿಂಗ್ ಮಾಡಿದ್ರ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಂಬಿ ಹಗಲಿರುಳು ಶ್ರಮ ಪಡ್ತಾ ಇರೋ ನನ್ನಂತ ಅಧಿಕಾರಿಗಳಿಗೆ ನಿನ್ನಂತ ಪದವಿ ಪಿಸಾಚಿಯಿಂದ ವಿಮುಕ್ತಿ ಸಿಕ್ಕಿದ್ದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಗಣೇಶ್, ನನ್ನ ನಂಬಿಕೆನ ಸುಳ್ಳಾಗಿಸ್ಲಿಲ್ಲ. ಐ ಆಮ್ ಪ್ರೌಡ್ ಆಫ್ ಯು. ನಿಮ್ಮನ್ನ ದೇವರು ಅಂತ ತಿಳ್ಕೊಂಡು ಅಮ್ಮ, 9 ತಿಂಗಳು ಹೊತ್ತು ಹೆತ್ತು ಬೆಳೆಸಿರೋ ನೀನು ಅಮಾಯಕ ಜನರ ಜೀವನದಲ್ಲಿ ಮಾತ್ರ ಅಲ್ಲ, ನಿನ್ ಹೆತ್ತು ಮಗಳ ಜೀವನದಲ್ಲೂ ಆಟ ಆಡ್ಬಿಟ್ಟಿಯಲ್ಲಮ್ಮ. ನೀನು ನಿಜವಾಗ್ಲೂ ನನ್ನ ಅಮ್ಮನ ಅಮ್ಮ, ತಾಯಿನಮ್ಮ ನೀನು. ತಪ್ಪು ಮಾಡ್ಬಿಟ್ಟೆ, ತಪ್ಪು ಮಾಡಿದೆ. ಎಲ್ಲರ ಮುಂದೆ ನಾನೇ ಒಪ್ಕೋತಾ ಇದ್ದೀನಿ. ನಡೆದಿದ್ದೆಲ್ಲದಕ್ಕೂ ಕಾರಣ ನಾನೇ. ಗಣೇಶ ನಿರಪರಾಧಿ. ಅಧಿಕಾರದ ದಾಹದಲ್ಲಿ, ಸಿಎಂ ಕುರ್ಚಿ ಮೇಲಿನ ಮೋಹದಲ್ಲಿ ಪ್ರಜೆಗಳೇ ನನ್ನ ದೇವರು ಅನ್ನೋದನ್ನ ಮರೆತು ಬಿಟ್ಟು ನನ್ನ ಪ್ರಜೆಗಳಿಗೆ ನಾನೇ ಮೋಸ ಮಾಡಿಬಿಟ್ಟಿದ್ದೀನಿ. ನಾನೇ ಅಪರಾಧಿ. ಐ ಆಮ್ ಸಾರಿ ಗಣೇಶ್, ಐ ಆಮ್ ಸಾರಿ. ಜನರ ಮನಸ್ಸಿನಲ್ಲಿರೋ ನೀನೇ ಈ ನಾಡಿನ ನಾಯಕನಾಗಬೇಕು. ಯು ಆರ್ ಅ ಗ್ರೇಟ್ ಸಿಟಿಸನ್. ಕಮಿಷನರ್ ಅವರೇ, ನಾನೇ ಸರೆಂಡರ್ ಆಗ್ತೀನಿ. ಆದರೆ 1 ನಿಮಿಷ. ಗಣೇಶ್, ಅಮ್ಮ